ನಮ್ಮದಾಗ್ಯಾವ. ನಾವೇನಪ್ಪ ಅಂತಂದ್ರೆ ಇಲ್ಲಿ ಕೆಲವರೇನಪ್ಪ ಅಂದ್ರೆ ನಾವು ರೈತಾಪಿ ಕುಟುಂಬಗಳಿದ್ದೇವೆ. ನಮಗೆ ರೈತಪ್ಪ ಅಂದ್ರೆ ಈ ಹೊಲಗಳೇ ನಾಮಿ ನಾವು ಬದುಕಲಿತ್ತೀವಿ. ಬೆಳೆಯರೇ ಮುಗಿದ ಪರಿಸ್ಥಿತಿ, ಬೆಳೆಯರೇ ನಾವು ಕೈ ಹಿಳ್ಳಾರಂಥ ಪರಿಸ್ಥಿತಿ ಇದೆ. ಇದ್ದಿರ್ತಕ್ಕಂಥ ದನಕರುಗಳು ನಮ್ಮ ನಂಬ್ಯವ, ಅವಕ್ಕೂ ಏನಪ್ಪ ಅಂದ್ರೆ ನಾವು ಕಾಪಾಡ್ಕೊಳ್ಳೋಂಥ ಪರಿಸ್ಥಿತಿ ನಮಗೆ ಬಂದು. ಇಂಥ ಪರಿಸ್ಥಿತಿ ನಮಗೆ ಎಂದೂ ಬರಬಾರ್ದಾಗಿತ್ತು. ಅದಕ್ಕೇನಪ್ಪ ಅಂತಂದ್ರೆ ನಿಮ್ಮ ಏನಪ್ಪ ಅಂತಂದ್ರೆ ಈ ನಿಮ್ಮ ಚಾನಲ್ಗಳ ಮುಖಾಂತರ, ಈ ವರದಿಗಾರರ ಮುಖಾಂತರ ನಾವು ಏನಪ್ಪ ಅಂದ್ರೆ ಭಾಳ ಒತ್ತಾಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೋತೀವಿ. ಚುನಾಯಿತ ಪ್ರತಿನಿಧಿಗಳು ಸ್ವಲ್ಪ ಬಂದು ದಯವಿಟ್ಟು ಏನಪ್ಪ ಅಂತಂದ್ರೆ ಭೀಮೆ ಏನಪ್ಪ ಅಂದ್ರೆ ಬರಡದ ಪರಿಸ್ಥಿತಿ ನೀವು ನೋಡ್ರಿ, ಅಧಿಕಾರಿಗಳ ವರ್ಗದವನ್ನು ಕರ್ಕೊಂಡ್ಬಂದು ನೋಡ್ರಿ, ನಿಮ್ಮ ಪರಿಸ್ಥಿತಿ ತಿಳಿತದ. ನಾವು ಯಾರು ಇಲ್ಲಪ್ಪ ಅಂದ್ರೆ ನಿಮ್ಮ ಮಕ್ಕಳೇ ಇದ್ದೇವೆ, ನಾವು ನಮ್ಗೆ ರಕ್ಷಣೆ ಮಾಡೋ ಜವಾಬ್ದಾರಿ ಆದ್ಯ ಕರ್ತವ್ಯ ನಿಮ್ಮದೇ ಅದ. ನೀವು ಅದನ್ನು ಪಾಲನೆ ದಯವಿಟ್ಟು ಮಾಡಿರಿ. ನಮ್ಮ ಸಂಕಷ್ಟಕ್ಕೆ ನೀವೇನಪ್ಪ ಅಂತಂದರೆ ಬೆಲೆ ಕೊಟ್ಟು ನಮಗೆ ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದೇನಪ್ಪ ಅಂದರೆ ಈ ಎಲ್ಲ ನಮ್ಮ 4-5 ಹಳ್ಳಿ ಗ್ರಾಮಸ್ಥರು ತಮ್ಮ ಕೈ ಮುಗಿದೇನೋ ವಿನಂತಿಯನ್ನು ತಮ್ಮ ಹತ್ರ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ನಾವು ಈ ಮೇಲ್ದಂಡಿ ಅಂದರೆ ಈ ನದಿಯ ತೀರ ಬಿಟ್ಟು ಸ್ವಲ್ಪ ದೂರ ಇರ್ತಕ್ಕಂಥ ಪ್ರದೇಶದಲ್ಲಿ ಬೋರ್ವೆಲ್ಗಳು ಇರ್ತಾವಲ್ರಿ, ಅದಿರ್ತಕ್ಕಂಥವ್ನು ಕೊಡದಲ್ಲಿ ಈ ಬೈಕ್ ಮುಖಾಂತರ ತಂದು ಅವಕ್ಕೆ ನೀರು ಹಾಕಂಥ ಪರಿಸ್ಥಿತಿ ಬಂದವು. ಆಮೇಲೆ ಏನಪ್ಪ ಅಂತಂದರೆ ಎಲ್ಲೆಲ್ಲಿ ಬೋರ್ವೆಲ್ಗಳು ಅಲ್ಲಿ ದನಕರುಗಳನ್ನು ಒಯ್ಲಿಗೆತ್ತಿದ್ದೆವು. ಈ ಪರಿಸ್ಥಿತಿ ಈ ಬರ್ತಿರ್ತಕ್ಕಂಥ JJM ನೀರುಗಳನ್ನು ಮಾಡಿದ್ದಾರೆ. ಆ JJM ನೀರುಗಳು ನಮಗೆ ಕುಡಿತಕ್ಕಂಥ ನಮ್ಮ ನೀರಿಗೆ ನಮಗೆ ಕುಡ್ಲಿಕ್ಕೆ ನೀರಿಗೆ ನಮಗೆ ಸಾಕಾರುವಂಥ ಪರಿಸ್ಥಿತಿ ಬಂದದ. ಇನ್ನು ದನಕರುಗಳು ಕುಡಿಯೋ ಪರಿಸ್ಥಿತಿ ಎಲ್ಲಿರ್ತದೆ ಹೇಳಿ ಸರ್, ಅಂಥ ಪರಿಸ್ಥಿತಿ ಬಂದದ. ಯಾಕಪ್ಪ ಅಂತಂದ್ರೆ ದನಕರು ಒಣಗಲ್ಕತ್ತವ್ರಿ, ಪಕ್ಷಿಗಳದ್ರ ಕತಿಯರು ಹೇಳ್ತಿರೋದು. ಇಂಥ ಪರಿಸ್ಥಿತಿ ನಮ್ಗೆ ಬಂದದ. ಇದು ನಾವು ಯಾರ ಮುಂದೆ ಹೇಳ್ಕೊಬೇಕನ್ನೋದೇ ನಮ್ಗೆ ಅರ್ಥ ಆಗಲಿಲ್ಲ. ನಾನು ಜಿಲ್ಲಾಧಿಕಾರಿಗಳು ಬಿಟ್ಟು ಮತ್ತೆ ಯಾರು ಹೇಳ್ತಾರೆ ಹೇಳ್ರಿ, ನಾವು ಮನವಿ ಮಾಡ್ಕೋತೀವಿ, ನೀವು ನಮ್ಮ ಜೊತೆ ಕೈ ಜೋಡಿಸ್ರಿ, ಒಟ್ಟು ಹೆಂಗಾರು ಮಾಡಿ ಯಶಸ್ವಿಯಾಗಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀವಿ. ನಿಮ್ಮ ಮಾನ್ಯ ಶಾಸಕರಂತ ಯಶವಂತರಾವ್ ಗೌಡರಿಗೆ ಏನಾದ್ರು ಹೇಳ್ತೀರಾ? ನಮ್ಮ ನೋಡ್ರಿ ನಮ್ಮ ನಿಜವಾದ ಏನಪ್ಪ ಅಂತಂದರೆ ನಮಗೆಲ್ಲರಿಗೂ ಏನಪ್ಪ ಧೈರ್ಯ ಹೇಳೋರು ಯಾರಾದರೂ ಹಿರಿಯ ಅಣ್ಣಪ್ಪ ಅಂತಂದ್ರೆ ನಮ್ಮ ಶಾಸಕರಲ್ಲಿ ಏನಪ್ಪ ಅಂತಂದರೆ ಕೇಡಿಗಿ, ಬುಯ್ಯಾರ, ನಾಗರಹಳ್ಳಿ ಮತ್ತು ರೋಡಿಯವರು ಈ ಎಲ್ಲ ಜನರು ಕೂಡಿ ಭಾಳ ಭಕ್ತಿಯಿಂದ ಪ್ರೀತಿಯಿಂದ ಅವ್ರ ಬಳಿ ಹೋಗಿ ಭಾಳ ನಮ್ರತೆಯಿಂದ ವಿನಂತಿಯನ್ನು ಮಾಡ್ಕೊತೀವಿ. ಅವರು ಕೂಡ ನಮಗೇನಪ್ಪ ಅಂತಂದರೆ ನೀರು ಬರ್ತಾವ ಅಂತೇಳಿ ನಮಗೆ ಒಂದು ಬಲವನ್ನು ನೀಡ್ಯಾರ. ಅದು ನಾವು ಭಾಳ ಹೆಮ್ಮೆ ಅದ. ಬಟ್ ಏನಪ್ಪ ಅಂತಂದ್ರೆ ಒಂದು 15 ದಿನ ಆಯ್ತು ಅವ್ರಿಗೆ ಇಟ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕೈ ಮುಗಿದು ಕಾಲಿಗೆ ಬೀಳ್ತೀವಿ ಅಂತೇಳಿ ವಿನಂತಿನೂ ಮಾಡ್ಕೊಂಡಿದ್ದೀವಿ. ಬಟ್ ಅವ್ರೇನಪ್ಪ ಅಂತಂದ್ರೆ ಇಲ್ಲ ಬರ್ತಾವ, ನಾವು ಮನವಿ ಕೊಟ್ಟಿದ್ದೀನಿ, ನಾನು ಏನಪ್ಪ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡೀನಿ, ನೀವೇನು ವಿಚಾರ ಮಾಡಿ ನಿಮ್ಮ ಜೊತೆ ನಾವು ಇರ್ತೇವೆ ಅಂತೇಳಿ ನಾವು ಭಾಳ ಬೆಂಬಲವಾಗಿ ಹೇಳ್ಯಾರ. ಬಟ್ ಏನಪ್ಪ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಅವ್ರಿಗೆ ಈ ಚಾನಲ್ ಮುಖಾಂತರ ಅವರಿಗೂ ಕೂಡ ಒತ್ತಾಯ ಮಾಡ್ತೀನಿ, ನಾವೆಲ್ಲ ಶಾಸಕರು ನಿಮ್ಮ ಮಕ್ಕಳಿದ್ದೀವಿ, ದಯಮಾಡಿ ಏನಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಏನಾದ್ರೊಳಗೆ ಗಮನ ಹರಿಸಿ ನೀವೇನಪ್ಪ ನೀರು ಬಿಡೋಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ತಮ್ಮಲ್ಲಿಯೂ ಕೂಡ ಕೈ ಮುಗಿದು ಏನೋ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದಾರೆ. ಮುಂಬರುವ ದಿನಮಾನಗಳಲ್ಲಿ ನಿಮಗೆ ನೀರು ಸಿಗಲಿಕ್ಕೆ ಏನು ಮಾಡ್ತೀವಿ? ನೀರು ಸಿಗ್ಲಿಕ್ಕೆ ನೋಡ್ರಿ, ಜನಕ್ಕೆ ಬೇಕಾಗಿದ್ದೇ ಮುಖ್ಯವಾಗಿ ನೀರು. ಆಹಾರ ಇಲ್ಲಾರೆ ಬದುಕ್ಬೋದು, ಬಟ್ ನೀರು ಇಲ್ಲಾರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನೀರು ಪರಿಸ್ಥಿತಿನೂ ಒಂದು ಗಣನೀಯ ಸ್ಥಿತಿಗೆ ಏನಪ್ಪ ಅದು ಬಂದುಬಿಟ್ಟಲ್ಲ. ಈ ದನಕರುಗಳ ಪರಿಸ್ಥಿತಿ ನೋಡಿದ್ರೆ ನಮ್ಮ ಕಣ್ಣ ನೀರು ಹೊಂಟಾವ. ಇಂಥ ಪರಿಸ್ಥಿತಿ ಏನಪ್ಪ ಅಂತ ನಮ್ಗೆ ಇಂಥ ಪರಿಸ್ಥಿತಿಯೊಳಗೆ ನಾವು ಯಾರಿಗೆ ನಂಬಬೇಕಾಗಿದ್ರಿ ನೋಡ್ರಿ. ಏನಪ್ಪ ಅಂತಂದ್ರೆ ನಾವು ಬರೇ ಬಳಕೆ ವಸ್ತುಗಳಾಗ್ಬಿಟ್ಟಿದ್ದೀವಿ. ನಮ್ಗೆ ಯಾರೂ ಬೆಳೆಸ್ತಾ ಇಲ್ಲಪ್ಪ ಅಂದ್ರೆ ಮತ್ತೊಂದೇನು ಬೇಕಲ್ಲ, ನಮ್ಗೆ ಬೇಕಾಗಿದ್ದು ನೀರು. ಅದೇ ಕೊಡಲಿಲ್ಲಪ್ಪ ಅಂತಂದ್ರೆ ನಾವೆಲ್ಲನೂ ಬಿಟ್ಟು ಮನೆಯಲ್ಲಿನಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಬಂದು ಏನಪ್ಪ ನಮ್ಮ ದನ ಕರುಗಳು ಕೊಟ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಆಫೀಸ್ ಆಗಿರ್ಬೋದು ಅಥವಾ ನಮ್ಮ ಈ ತಾಲೂಕಿನಿರ್ತಕ್ಕಂಥ ತಹಸೀಲ್ದಾರ್ ಆಫೀಸ್ ಆಗ್ಬೋದು, ಅದ್ರ ಮುಂದೆ ಏನಪ್ಪ ಅಂತಂದ್ರೆ ಖಂಡಿತವಾಗಿ ಧರಣಿ ಮಾಡೇ ಮಾಡ್ತೇವೆ. ಇದು ಎಟ್ಟತ್ತಿರು ಸತ್ಯ. ತಮ್ಮ ಹೆಸರು? ನಮ್ಮ ಹೆಸರು ಪ್ರದೀಪ್ ಕರ್ಜಿಗೆ ಅಂತ ಹೇಳಿ. ನಮಸ್ಕಾರ. ನಿಮ್ಮ ಮನವಿ ಪತ್ರ ಏನಾರ ಐತನ್ರಿ? ನನ್ನ ಸಂಘಟನೆ ವತಿಯಿಂದ ನಿಮ್ಮ ಬೆಂಬಲ ಕೊಟ್ಟು ನಾಳೆ ಪೇಪರ್ ಎಲ್ಲ